Hello students, welcome to online class. It is my 24th session. In the previous session, we have discussed on time series. So in that session, we have already seen concept of time series and components of time series. What are those four components? First one is trend or secular trend. Second component, seasonal variation. Third component, cyclical variation, also called as a business cycle, and the last fourth one is irregular trend. So now in this session we'll see under time series measurement of trend. So there are, it is also called as a methods of trend. So there are two methods. First one is the method of moving average. Second one, method of least square. So before that, we'll see one question. Write the nature of seasonal variation and mention the factors which cause seasonal variation in time series. ನೋಡಿ ಇದು 4 ಮಾರ್ಕ್ಸ್ಗೆ ಬಂದಂತ ಥಿಯರಿ ಕ್ವಶನ್. ಸೊ ಇದು ಆಲ್ರೆಡಿ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಬಂದಂತ ಕ್ವಶನ್ ಇದು ಸೆಮಿಸ್ಟರ್ಗೆ. ಸೊ ಕ್ವಶನ್ ಈ ರೀತಿ ಇದೆ ನೋಡಿ, ರೈಟ್ ದ ನೇಚರ್ ಆಫ್ ಸೀಸನಲ್ ವೇರಿಯೇಷನ್ ಅಂಡ್ ಮೆನ್ಷನ್ ದ ಫ್ಯಾಕ್ಟರ್ಸ್ ವಿಚ್ ಕಾಸಸ್ ಸೀಸನಲ್ ವೇರಿಯೇಷನ್ ಇನ್ ಟೈಮ್ ಸೀರೀಸ್. ನಾವು ಆಲ್ರೆಡಿ ಕಾಂಪೊನೆಂಟ್ ಆಫ್ ಟೈಮ್ ಸೀರೀಸ್ ಅಲ್ಲಿ 4 ಟೈಪ್ ಇತ್ತು, ಕಾಂಪೊನೆಂಟ್ ಇತ್ತು, ಅದರಲ್ಲಿ ಸೀಸನಲ್ ವೇರಿಯೇಷನ್ ಕೂಡ ಒಂದು. ಇದನ್ನ ಆಲ್ರೆಡಿ ಪ್ರೀವಿಯಸ್ ಸೆಷನ್ ಅಲ್ಲಿ ನೋಡಿದ್ದೇವೆ. ಸೊ ಅದರ ಬಗ್ಗೆ ಈಗ ಸಪರೇಟ್ ಆಗಿ ನೋಡಿ, ಒಂದೇ ಕಾಂಪೊನೆಂಟ್ ಅನ್ನ 4 ಮಾರ್ಕ್ಸ್ಗೆ ಕೂಡ ನಿಮಗೆ ಕ್ವಶನ್ ಬರ್ಬೋದು. Seasonal variation is a rhythmic forces of change inherent in most time series, showing a regular and periodic pattern of movement over a space of less than a year and have the same or almost same pattern year after year. ಏನಿದು ಸೀಸನಲ್ ವೇರಿಯೇಷನ್ ಇದಲ್ಲ, ಇದು ಪ್ರತಿ ವರ್ಷ ಬರುವಂತಹ ಚೇಂಜಸ್ ಆಗಿರ್ಬೋದು. ಪ್ರತಿ ವರ್ಷದಲ್ಲಿ ಸೀಸನ್ ಬರ್ತಾ ಇರುತ್ತೆ. ಈಗ ರೈನಿ ಸೀಸನ್ ಬರುತ್ತೆ, ವಿಂಟರ್ ಸೀಸನ್ ಬರುತ್ತೆ, ಸಮ್ಮರ್ ಸೀಸನ್ ಬರುತ್ತೆ, ಫೆಸ್ಟಿವಲ್ ಸೀಸನ್ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಕೂಡ ಪ್ರಿಡಿಕ್ಟೇಬಲ್, ಮುಂಚಿತವಾಗಿ ನಮಗೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಯಾವ ಸೀಸನ್ ಬರುತ್ತೆ, ಪ್ರತಿ ಸೀಸನ್ ಅಲ್ಲಿ ಯಾವ ಪ್ರಾಡಕ್ಟ್ ಡಿಮಾಂಡ್ ಹೇಗಿರುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿರುವಂತದ್ದೇ. ಸೊ ದ ಫ್ಯಾಕ್ಟರ್ಸ್ ವಿಚ್ ಕಾಸ್ ಸೀಸನಲ್ ವೇರಿಯೇಷನ್ ಇನ್ ಟೈಮ್ ಸೀರೀಸ್ ಆರ್, first one, natural forces. So various weather conditions and climatic changes play an important role in seasonal movement. Example, the demand for electric fan goes up in a summer season. ಈಗ ನ್ಯಾಚುರಲ್ ಫೋರ್ಸಸ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಈಗ ಸಮ್ಮರ್ ಸೀಸನ್ ಅಲ್ಲಿ ಸೆಕೆ ಜಾಸ್ತಿ ಇರುತ್ತೆ, ಆಟೋಮೆಟಿಕ್ ಆಗಿ ಫ್ಯಾನ್ಗೆ ಇರುವಂತ ಡಿಮಾಂಡ್ ಜಾಸ್ತಿ ಆಗುತ್ತೆ. ಅದೇ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ಉಲನ್ ಕ್ಲೋತ್ಸ್ಗೆ ಡಿಮಾಂಡ್ ಜಾಸ್ತಿ ಇರುತ್ತೆ. ಅದೇ ರೈನಿ ಸೀಸನ್ ಅಲ್ಲಿ ಅಂಬ್ರಲಾಸ್ ಏನಾಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ. ದೆನ್ ಮ್ಯಾನ್ ಮೇಡ್ ಕನ್ವೆನ್ಷನ್ಸ್, ದ ವೇರಿಯೇಷನ್ ಇನ್ ಎ ಟೈಮ್ ವಿದಿನ್ ಎ ಪೀರಿಯಡ್ ಆಫ್ 12 months are due to habits, fashions, customs and conventions of the people in the society. For instance, the sales of jewelry goes up in marriage season. ಈಗ ಮ್ಯಾನ್ ಮೇಡ್ ಕನ್ವೆನ್ಷನ್ ಅಂದ್ರೆ ಮನುಷ್ಯರೇ ಮಾಡಿದಂತ ಒಂದಷ್ಟು ಸಂಪ್ರದಾಯ ಇದೆ ನೋಡಿ. ಈಗ ಏನು ಮದ್ವೆ ಸೀಸನ್ ಅಲ್ಲಿ ಜ್ಯುವೆಲರಿ ಪ್ರೈಸ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ದಿಸ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಕಾಸಸ್ ದ ಸೀಸನಲ್ ವೇರಿಯೇಷನ್. ನೆಕ್ಸ್ಟ್, measurement of trend. The methods used for the measurement of trend are, first one, method of moving average. ಸೆಕೆಂಡ್ ಒನ್, ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್. ನೋಡಿ, ಎರಡೂ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂತಹ ಮೆಥಡ್. ಇದರಲ್ಲಿ ಮೆಥಡ್ ಆಫ್ ಮೂವಿಂಗ್ ಎವರೇಜ್ ಇದೆ ನೋಡಿ, ಅದು 8 ಮಾರ್ಕ್ಸ್ಗೆ ಬರುತ್ತೆ ಪ್ರಾಬ್ಲಮ್. ಅದೇ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ 16 ಮಾರ್ಕ್ಸ್ಗೆ ಬರುವಂತ ಪ್ರಾಬ್ಲಮ್. ಮತ್ತೆ ಈ ಚಾಪ್ಟರ್ ಇದೆ ನೋಡಿ, ಸ್ಕೋರಿಂಗ್ ಚಾಪ್ಟರ್, ತುಂಬಾ ಸಿಂಪಲ್ ಚಾಪ್ಟರ್, ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಫಸ್ಟ್ ಒನ್, ಮೆಥಡ್ ಆಫ್ ಮೂವಿಂಗ್ ಎವರೇಜ್. ಇನ್ ದಿಸ್ ಮೆಥಡ್, the short time variation are eliminated by finding the moving average. In the time series shows variation with period m, maybe seasonal or cyclical variation. The moving average with period m are obtained. These moving average indicated the trend. ಸೊ ಇಲ್ಲಿ ನಾವು ಮೂವಿಂಗ್ ಎವರೇಜ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಮೂವಿಂಗ್ ಎವರೇಜ್ ಅನ್ನ ಎಂ ಅಂತ ಕರಿತೇವೆ ನಾವು. ಆ ಎಂ ಅನ್ನ ಮೊದಲಿಗೆ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಅದು ಟ್ರೆಂಡ್ ಅನ್ನ ತೋರಿಸುತ್ತೆ. ಟ್ರೆಂಡ್ ಇನ್ಕ್ರೀಸ್ ಅಲ್ಲಿ ಇದೆಯಾ ಅಥವಾ ಡಿಕ್ರೀಸ್ ಅಲ್ಲಿ ಇದೆಯಾ ಅಥವಾ ಕಾನ್ಸ್ಟೆಂಟ್ ಆಗಿದೆಯಾ ಅಂತ
ತೋರಿಸುತ್ತೆ. ಸೊ ಅದು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೇವೆ ಅಂದರೆ, ಇಫ್ ಇಯರ್ 1, ಇಯರ್ 2, ಇಯರ್ 3, ದಟ್ ಈಸ್ ಟಿಲ್ ಇಯರ್ n ನಂಬರ್ ಆಫ್ ಇಯರ್ಸ್ ಆರ್ ದ ಅಬ್ಸರ್ವೇಷನ್ಸ್ ಅಂಡ್ ಇಫ್ m ಈಕ್ವಲ್ಸ್ 3 ಈಸ್ ದ ಪೀರಿಯಡ್. ಈಗ 3 ವರ್ಷದ್ದು ಎವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಬಂದ್ರೆ, ಆಗ m ಈಕ್ವಲ್ಸ್ 3, ದ ಸಕ್ಸೆಸಿವ್ ಮೂವಿಂಗ್ ಅವರೇಜ್ ಆರ್. ಸೊ ಇವಾಗ ಈಗ ಅವರು ಡೇಟ್ 10 ವರ್ಷದ ಕೊಟ್ಟಿದ್ದಾರೆ ಅಂತ ಇರಲಿ, ಆಗ ನಾವು ಮೂವಿಂಗ್ ಎವರೇಜ್ ಫಾರ್ 3 ಇಯರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಇಯರ್ ಫಸ್ಟ್ 3 ವರ್ಷ ತಗೋಬೇಕು, ಇಯರ್ 1 ಪ್ಲಸ್ ಇಯರ್ 2 ಪ್ಲಸ್ ಇಯರ್ 3 ಇದರ ಟೋಟಲ್ ಮಾಡ್ಕೊಂಡು ಡಿವೈಡ್ ಬೈ 3 ಇದರ ಎವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಫಸ್ಟ್ ವರ್ಷ ಬಿಟ್ಬಿಡ್ಬೇಕು. ಫಸ್ಟ್ ವರ್ಷ ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಇದು 3 ವರ್ಷ ತಗೊಂಡು ಅದರ ಎವರೇಜ್. ಆ ನಂತರ ಮತ್ತೆ ಅದಾದ ನಂತರ ಮತ್ತೆ ಫಸ್ಟ್ ಇಯರ್ ಆಯ್ತು, ಸೆಕೆಂಡ್ ಇಯರ್ ಬಿಟ್ಬಿಡಿ, ಮತ್ತೆ ನೋಡಿ ಇಯರ್ ಥರ್ಡ್ ಇಯರ್ ಪ್ಲಸ್ ಫೋರ್ತ್ ಇಯರ್ ಪ್ಲಸ್ ಫಿಫ್ತ್ ಇಯರ್ 3 ವರ್ಷ ಡಿವೈಡ್ ಬೈ 3. ಹಾಗೇನೆ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಷ್ಟು ವರ್ಷ ಮಾಡಬೇಕಾಗುತ್ತೆ. ಹಿಯರ್ ದ ಫಸ್ಟ್ ಮೂವಿಂಗ್ ಎವರೇಜ್ ಈಸ್ ದ ಎವರೇಜ್ ಆಫ್ ದ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಅಬ್ಸರ್ವೇಷನ್. ಇಟ್ ಈಸ್ ರಿಟರ್ನ್ against the second time point which is the middle most of the first, the second and the third time points. Such an association of moving average with time points is possibly only if the period m is an odd number. ಅಂದ್ರೆ ಈಗ m ಆಡ್ ನಂಬರ್ ಅಂತ ಹೇಳಿದ್ರೆ, ಈಗ 1 ವರ್ಷದ ಕೇಳಿದ್ರೆ 3 ವರ್ಷ, 5 ವರ್ಷ, ಹಾಗೇನೆ 7 ಇಯರ್, 9 ಇಯರ್ ಈ ರೀತಿ ಕೇಳಿದಾಗ ಆಡ್ ನಂಬರ್ ಅಂತ ಕರಿತೀವಿ. ಈ ತರ ಕೊಟ್ಟಾಗ ಹೀಗೆ ಮಾಡಬೇಕು. ಅದೇ m ನಿಮಗೆ even ನಂಬರ್ ಏನಾದ್ರೂ ಕೊಟ್ರೆ, ಇಫ್ m is an even number, firstly moving average with period of m are found. ಸೊ ಇವನ್ ನಂಬರ್ ಈಗ 2 ವರ್ಷದ, 4 ವರ್ಷದ, 6 ವರ್ಷದ ಕೊಟ್ಟಾಗ ನಾವು ಮೊದಲಿಗೆ ಇವನ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಮೂವಿಂಗ್ ಅವರೇಜ್ ವಿತ್ period 2 of these moving average are found. The second set of moving average can be associated with the given time points. This procedure is called centering. However, for finding trend values when m is even, firstly moving sums with period m are obtained, then moving sums with period 2 of these moving sums are obtained, and the resulting sums are divided by 2m's. These values are the trend values. ಅಂದ್ರೆ ಈಗ ಆಡ್ ನಂಬರ್ ಕೊಟ್ರೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ಡೈರೆಕ್ಟ್ ಆಗಿ. ನೋಡಿ, ಈಗ 3 ವರ್ಷದ ಕೊಟ್ಟಾಗ ಆಗ 3 ವರ್ಷದ ಟೋಟಲ್ ಮಾಡ್ಕೊಂಡು ಡಿವೈಡ್ ಬೈ 3 ಮಾಡ್ತೀವಿ. ಅದೇ ಎಲ್ಲಾದ್ರೆ 4 ವರ್ಷದ ಕೊಟ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಮೊದಲಿಗೆ 4 ವರ್ಷದ ಫಸ್ಟ್ 4 ವರ್ಷದ ಮಾಡ್ಕೋಬೇಕು, ಹಾಗೇನೆ ಸೆಕೆಂಡ್ 4 ವರ್ಷದ ಮಾಡ್ಕೋಬೇಕು, ಹಾಗೇನೆ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಷ್ಟು 4 ವರ್ಷ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಅದನ್ನ 2 ವರ್ಷಕ್ಕೆ ಎವರೇಜ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ 4 ವರ್ಷದ ಎವರೇಜ್ ಸಿಕ್ಕಿರುತ್ತೆ, ಮತ್ತೆ 4 ವರ್ಷದ ಎವರೇಜ್ ಸಿಕ್ಕಿರುತ್ತೆ. ಇದು ಎರಡು ಎವರೇಜ್ ಅನ್ನ ಟೋಟಲ್ ಮಾಡಿ ಮತ್ತೆ ಅದನ್ನ ಡಿವೈಡ್ ಬೈ 2 ಮಾಡಬೇಕು. ಸೊ ಅವಾಗ ನಮಗೆ ಮತ್ತೆ ಅದು ನಿಮಗೆ ಸಿಂಪ್ಲಿಫೈ ಆಗುತ್ತೆ. ಸೊ ಮೆರಿಟ್ಸ್, ಈ ಮೆರಿಟ್ಸ್ ಅನ್ನು ನೋಡೋಣ. ದ ಮೆಥಡ್ ಈಸ್ ಸಿಂಪಲ್. ಈ ಮೆಥಡ್ ತುಂಬಾನೇ ಸಿಂಪಲ್. ಇಫ್ ದ ಟೈಮ್ ಸೀರೀಸ್ ಶೋಸ್ ಪೀರಿಯಾಡಿಕ್ ವೇರಿಯೇಷನ್, ದಿಸ್ ಮೆಥಡ್ ಈಸ್ ವೆರಿ ಎಫೆಕ್ಟಿವ್ ಇನ್ ಒಬ್ಟೈನಿಂಗ್ ಟ್ರೆಂಡ್. ಏನು ಪೀರಿಯಾಡಿಕ್ ವೇರಿಯೇಷನ್ ಏನಾದ್ರೆ ಇದ್ರೆ ಅವಾಗ ನಮಗೆ ಫೈಂಡ್ ಔಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಈ ಮೆಥಡ್ ಅಲ್ಲಿ ತುಂಬಾ ಈಸಿ. ನೆಕ್ಸ್ಟ್, ಡಿಮೆರಿಟ್ಸ್. ಸಿನ್ಸ್ ದ ಮೆಥಡ್ ಡಸ್ ನಾಟ್ ಎಸ್ಟಾಬ್ಲಿಷ್ ಮ್ಯಾಥಮೆಟಿಕಲ್ ರಿಲೇಷನ್, ಇಟ್ ಕೆನಾಟ್ ಬಿ ಯೂಸ್ಡ್ ಫಾರ್ ಫೋರ್ಕಾಸ್ಟಿಂಗ್. ಇದು ಯಾವುದೇ ಮ್ಯಾಥಮೆಟಿಕಲ್ ಟೂಲ್ ಇಲ್ಲ ಇದರಲ್ಲಿ, ಈ ಮೆಥಡ್ ಅಲ್ಲಿ. ಹಾಗಾಗಿ ಇದನ್ನ ನಾವು ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಸ್ನೆಸ್ ಅಲ್ಲಿ. ಅಂದ್ರೆ ಈ ಮೆಥಡ್ ನ ಆಧಾರದ ಮೇಲೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ. The method does not provide the trend values at the beginning and at the end of the time series. ಇಲ್ಲಿ ಈ ಮೆಥಡ್ ಅಲ್ಲಿ ಟ್ರೆಂಡ್ ವ್ಯಾಲ್ಯೂ ಬಿಗಿನಿಂಗ್ ಮತ್ತೆ ಎಂಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಒನ್, ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್. ಸೊ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೆಥಡ್ and very important method which will be asked first 16 marks. ಸೊ ತುಂಬಾ ಇಂಪಾರ್ಟೆಂಟ್ ಮೆಥಡ್ ಇದು. 16 ಮಾರ್ಕ್ಸ್ ಗೆ ಈ ಮೆಥಡ್ ಇಂದ ಒಂದು ಕ್ವಶನ್ ಬರುತ್ತೆ. Method of least square is a method of fitting a mathematical relation y equals f into x to a bivariate data such that the sum of square deviations of the observed values from their estimate is minimum. Here the relation may be linear, straight line, or second degree, exponential, etc. ಏನು ಈ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಇದೆ ನೋಡಿ, ಇದರಲ್ಲಿ ಮ್ಯಾಥಮೆಟಿಕಲ್ ರಿಲೇಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು.
ಸೊ ಇಲ್ಲಿ ಕೂಡ ಅಷ್ಟೇ ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡಿ ಸಮ್ ಅನ್ನ ಸಾಲ್ವ್ ಮಾಡಬಹುದು. ದ ಪ್ರಾಸೆಸ್ ಆಫ್ ಮಿನಿಮೈಸೇಷನ್ ಆಫ್ ಸಮ್ of the squared errors result in some equations are called normal equations. The normal equations are the equations which are used for finding the coefficients of relation which is fitted by the method of least square. So ಇಲ್ಲಿ ನಾರ್ಮಲ್ ಈಕ್ವೇಶನ್ಸ್ ಅನ್ನ ಕೊಟ್ಟಿರ್ತಾರೆ, ಆ ನಾರ್ಮಲ್ ಈಕ್ವೇಶನ್ ಯೂಸ್ ಮಾಡ್ಕೊಂಡೇ ನಾವು ಲೀಸ್ಟ್ ಸ್ಕ್ವೇರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಲೀನಿಯರ್ ಸ್ಟ್ರೈಟ್ ಲೈನ್ ಟ್ರೆಂಡ್ ಬೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್. ಸೊ ನಾವು ಈ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಇಂದ ಲೀನಿಯರ್ ಟ್ರೆಂಡ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇನ್ ದಿಸ್ ಮೆಥಡ್ ಅ ರಿಲೇಷನ್ ಆಫ್ ದ ಟೈಪ್ y ಈಕ್ವಲ್ಸ್ a ಪ್ಲಸ್ ಬಿ ಎಕ್ಸ್, ನೋಡಿ ಅದು ತುಂಬಾ ಇಂಪಾರ್ಟೆಂಟ್, y ಈಕ್ವಲ್ಸ್ a ಪ್ಲಸ್ ಬಿ ಎಕ್ಸ್ ಅದು ಫಾರ್ಮುಲಾ is fitted to the time series. Here y denotes the value and x denotes the points of time. ನೆನಪಿರ್ಲಿ y ಇದೆ ನೋಡಿ, y ಅಂದ್ರೆ ವ್ಯಾಲ್ಯೂಸ್, ಅದೇ x ಇದೆ ನೋಡಿ ಸ್ಮಾಲ್ ಎಕ್ಸ್ ಅನ್ನೋದು ಟೈಮ್ ಅನ್ನ ತೋರಿಸುತ್ತೆ. The constant a and b are obtained by solving the normal equation. ಇಲ್ಲಿ a ಮತ್ತೆ b ಇದೆ ನೋಡಿ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದೆರಡನ್ನ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾತ್ರ ಮೇಲ್ಗಡೆ ಕೊಟ್ಟಂತ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಹಿಯರ್ ಬಿಲೋ ದಟ್ na plus b into sigma x equals sigma y. So likewise a into sigma x plus b into sigma x square equals sigma xy. Here y denotes the observed values and n denotes the number of observations in the series. So ಇಲ್ಲಿ y ಇದೆ ನೋಡಿ, y ಅಂದ್ರೆ ಅದು ಟೋಟಲ್ ಈ ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ ಅದರ ಟೋಟಲ್, ಅದೇ ಇಲ್ಲಿ n ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ ಇನ್ ದ ಸೀರೀಸ್. If x is chosen such that sigma x equals 0, the values a and b are a equals sigma y divided by n. y ಈಗ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಈಗ ಸೇಲ್ಸ್ ಫಾರ್ ಎಕ್ಸಾಂಪಲ್ ಸೇಲ್ಸ್ ಕೊಟ್ಟಾಗ ಅದ ಸೇಲ್ಸ್ ಅನ್ನ ನಾವು y ಅಂತ ತಗೋತೀವಿ. ಓಕೆ, ಅದನ್ನ ಟೋಟಲ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಸೇಲ್ಸ್ 5 ವರ್ಷ ಸೇಲ್ಸ್ ಕೊಟ್ರೆ 5 ವರ್ಷ ಸೇಲ್ಸ್ ಅನ್ನು ಟೋಟಲ್ ಮಾಡ್ಕೊಂಡು ಡಿವೈಡ್ ಬೈ n ಅಂದ್ರೆ ಎಷ್ಟು ವರ್ಷದ ಕೊಟ್ಟಿದ್ದಾರೆ 5 and b equals sigma xy divided by sigma x square. ಸೊ ಇದು a ಮತ್ತೆ b ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್, ನೋಡ್ಕೋಬೇಕು ಈ ಫಾರ್ಮುಲಾವನ್ನ ನೀವು. ಎಕ್ಸ್ ಇಂಟು ವೈ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದು ಟೋಟಲ್ ಮಾಡ್ಕೋಬೇಕು. ಹಾಗೆ ಎಕ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ, ಎಕ್ಸ್ ಸ್ಕ್ವಯರ್ ಮಾಡ್ಕೋಬೇಕು, ಎಕ್ಸ್ ಸ್ಕ್ವಯರ್ ಮಾಡ್ಕೊಂಡು ಅದನ್ನ ಡಿವೈಡ್ ಬೈ ಮಾಡ್ಕೊಂಡಾಗ ನಮಗೆ ಬಿ ವ್ಯಾಲ್ಯೂ ಗೊತ್ತಾಗುತ್ತೆ. ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಇನ್ ದ ಟ್ರೆಂಡ್ ಈಕ್ವೇಶನ್, ನಾವು ಟ್ರೆಂಡ್ ಈಕ್ವೇಶನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಪ್ರತಿ ವರ್ಷಕ್ಕೂ ಎಕ್ಸ್ ವ್ಯಾಲ್ಯೂ ಚೇಂಜಸ್ ಆಗ್ತಾ ಇರುತ್ತೆ. ದ ಕರೆಸ್ಪಾಂಡಿಂಗ್ ಟ್ರೆಂಡ್ ವ್ಯಾಲ್ಯೂಸ್ ಕ್ಯಾನ್ ಬಿ ಒಬ್ಟೈನ್ಡ್. The graph of the trend equation can be obtained by plotting two trend values and joining them by a straight line. ಸೊ ಇದನ್ನ ನೀವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಂದಾಗ ನಿಮಗೆ ಅದು ಕ್ಲಿಯರ್ ಆಗುತ್ತೆ. ಸೊ ಇದರಲ್ಲಿ ನೀವು ಮೇನ್ ಆಗಿ ಫಾರ್ಮುಲಾಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ್ದಂದ್ರೆ ಒಂದು ಮೇಲ್ಗಡೆ ಈಕ್ವೇಶನ್ ಇದೆ ನೋಡಿ ಮೆಥಡ್ y ಈಕ್ವಲ್ಸ್ a ಪ್ಲಸ್ ಬಿ ಎಕ್ಸ್, ಅದು ಆಮೇಲೆ ಕೆಳಗಡೆ ಇದೆ ನೋಡಿ ಲಾಸ್ಟ್ ಅಲ್ಲಿ a ಈಕ್ವಲ್ಸ್ a ಹೇಗೆ ಮಾಡೋದು ಅಂತ ಸಿಗ್ಮಾ y ಡಿವೈಡ್ ಬೈ n, ಹಾಗೇನೆ b ಈಕ್ವಲ್ಸ್ ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸೊ ಮುಂದಿನ ಸೆಷನ್ ಇಂದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನು ನೋಡೋಣ. ಥ್ಯಾಂಕ್ ಯು.